ಹಾಯ್ ಫ್ರೆಂಡ್ಸ್, ನಾನಿವತ್ತು ವೀಣಾ ಸುಂದರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಣಾ ಸುಂದರ್ ಅವ್ರಿಗೆ ಈಗ ಪ್ರಸ್ತುತ 54 ವರ್ಷ ವಯಸ್ಸಾಗಿದೆ. ಹಾಗೆಯೇ ಇವರ ಹೈಟ್ ಅಂತ ನೋಡೋದಾದರೆ 5.4 ಇದ್ದಾರೆ ಇವರು ವೀಣಾ ಸುಂದರ್ ಅವರು 1990ರ ದಶಕದ ಆರಂಭದಲ್ಲಿ ತಮ್ಮ ನಟನಾ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಇವರು ಮುಖ್ಯವಾಗಿ ತಾಯಿ, ಅತ್ತೆ, ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪೋಷಕ ಪಾತ್ರಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು ಅಂತಲೇ ಹೇಳ್ಬೋದು. ಹಾಗೆ ಸಿನಿಮಾ ಮಾತ್ರವಲ್ಲದೆ ಹಲವಾರು ಕನ್ನಡ ದೂರದರ್ಶನ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ನಮ್ಮ ವೀಣಾ ಸುಂದರ್ ಅವರು. ವೀಣಾ ಸುಂದರ್ ಅವ್ರಿಗೆ ಮೊದಲಿಂದನೂ ಕಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಆದ್ದರಿಂದನೇ ಅವರು ಬಾಲ್ಯದಲ್ಲಿಯೇ ನಟನೆಗೆ ಕಾಲಿಟ್ಟರು ಅಂತಲೇ ಹೇಳ್ಬೋದು. ಹಾಗೆ ವೀಣಾ ಸುಂದರ್ ಅವರು ಮದುವೆ ಆಗಿರೋದು ಸುಂದರ್ ರಾಜ್ ಅವ್ರನ್ನ. ಹಾಗೆಯೇ ಇವ್ರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಸುಂದರ್ ರಾಜ್ ಅವ್ರನ್ನ ಪ್ರೀತಿಸಿ ಮದುವೆ ಆದಂತಹ ವೀಣಾ ಸುಂದರ್ ಅವರು ಈಗಲೂ ಕೂಡ ತುಂಬ ಯಂಗಾಗಿ ಎನರ್ಜೆಟಿಕ್ ಆಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರಿಗೆ 2 ಮಕ್ಕಳಿದ್ದಾರೆ. ಮಗನ ಹೆಸರು ಬಂದು ಅನರ್ಘ್ಯ ಅಂತ, ಹಾಗೆ ಮಗಳ ಹೆಸರು ಬಂದು ಅಭಿ ಅಂತ. ವೀಣಾ ಸುಂದರ್ ಅವರ ಪ್ರಮುಖ ಮೂವಿ ಅಂತ ನೋಡೋದಾದರೆ ತೋತಾಪುರಿ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಆಪ್ತರಕ್ಷಕ 2010ರಲ್ಲಿ ರಿಲೀಸ್ ಆಯಿತು. ಹಾಗೆ ಟೋನಿ 2013ರಲ್ಲಿ ರಿಲೀಸ್ ಆಯಿತು. ಸಕ್ಕರೆ 2013, ಹಾಗೆ ರಿಕಿ, ಸುದ್ದಿ, ಕಾಫಿ ತೋಟ, ಹಾಗೆ ಆ ಕರಾಳ ರಾತ್ರಿ, ಈ ಒಂದು ಮೂವಿಗೆ ಇವ್ರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ತು. ಅದು 2018ರಲ್ಲಿ. ಹೀಗೆ ವೀಣಾ ಸುಂದರ್ ಅವರು ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಪೋಷಕ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ವೀಣಾ ಸುಂದರ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.